ಚಿಮ್ಮೇಗಾಂವ್ ಗ್ರಾಮ ಪಂಚಾಯತ್ನಲ್ಲಿ ಮಳೆಗಾಂವ್ ಮತ್ತು ಚಿಮ್ಮೇಗಾಂವ್ ಮಧ್ಯದಲ್ಲಿ ಭಜನೆ ತಾಂಡ ಎಲ್ಲ ಮಧ್ಯದಲ್ಲಿ ಇವತ್ತು ನಾವು ಪವರ್ ಪ್ಲಾಂಟ್ಗೆ ವಿಸಿಟ್ ಮತ್ತು ಪ್ಲಾಂಟ್ ಯಾವಾಗ ಪ್ರಾರಂಭ ಆಗಿದೆ ಪೂರ್ತಿ ಡೀಟೇಲ್ ತಮ್ಮ ಜೊತೆ ಮಾತಾಡಬೇಕು. ಅದಕ್ಕಾಗಿ ಪ್ರೆಸ್ ಮೀಟ್ ಆಯೋಜನೆ ಕೂಡ ಮಾಡಿದ್ದೀನಿ. ಈ ವಿಸಿಟ್ಗೆ ಮತ್ತು ಪ್ರೆಸ್ ಮೀಟ್ಗೆ ನಮ್ಮೆಲ್ಲ ವರಿಷ್ಠ ನೇತಾಗಳೇ, ನಮ್ಮ FMC ಅಧ್ಯಕ್ಷರು, ನಮ್ಮ PKPS ಅಧ್ಯಕ್ಷರು, ಪಟ್ಟಣ ಪಂಚಾಯತ್ ಸದಸ್ಯರು ದುಂಡಮನ್ ನರಟೆಮಮ್ಮ ಅವರು ಮಧ್ಯದಲ್ಲಿ, ಜೊತೆಗೆ ನಮ್ಮ ಔರಾದ್ ತಾಲೂಕಾ ತಹಸೀಲ್ದಾರ್ ಮಾರ್ಷಲ್ ಚಿದ್ರೆ ಅವರು ಮಧ್ಯದಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಈ ಎಲ್ಲ ಲ್ಯಾಂಡ್ ಓವರ್ ಆಗಬೇಕಂದ್ರೆ ತಹಸೀಲ್ದಾರ್ ಬಹಳ ಅವ್ರಿಗೆ ರೋಲ್ ಇದೆ. ಅದಕ್ಕಾಗಿ ಅವರೇ ಕೂಡ ನಾನು ಇಲ್ಲಿ ಕರೆದೀನಿ. ಆಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಮೇಡಮ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಬಿರಾದರ್ ಅನಿಲ್, ಜೊತೆಗೆ ನಮ್ಮ ಪ್ರವೀಣ್ ಕರಬಾರಿ, ಶಿವರಾಜ್ ಹನ್ಮಾಜೆ, ಮಾಜಿ ಅಧ್ಯಕ್ಷರು ಸೊನ್ನಾಳ ಸಚಿನು, ಇಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ರಾಮಶೆಟ್ಟಿ ಪನ್ನಾಳೆ ಅವರು, ಮಾಜಿ FMC ಅಧ್ಯಕ್ಷರು ಬಾಬುರಾವ್ ಕರ್ಬಾರಿ ಅವರು, ಎಲ್ಲ ವೇದಿಕೆ ಮೇಲೆ ಶಿವರಾಜ್ ಮುಂಚೆ ಹೇಳಿದ್ದೀನಿ, ಆಮೇಲೆ ಪ್ರವೀಣ್ ಕರಬಾರಿ ಎಲ್ಲ ಮುಂಚೆ ಹೇಳಿದ್ದೀನಿ, ಅನಿಲ್ ಬ್ರದರ್, ಎಲ್ಲ ನಮ್ಮ ಪ್ರೇಸ್ ಬಾಂಧವರು, ಬಿದರ್ ಬಂದರ, ಔರಾದು, ಕಮಾನಗರು, ಪ್ರೆಸ್ ಮೀಡಿಯಾ ಎಲ್ಲ ತಾವು ಬಂದಿದ್ದೀರಿ. ನಮ್ಮ ಬಹಳ ಖುಷಿ ದಿವಸ ಇದೆ. ಒನ್ ಡೇ ಮುಂಚೆ ಕೂಡ ನಾನು ಇಲ್ಲಿ ವಿಸಿಟ್ ಮಾಡಿದ್ದೀನಿ, ಮೀಟಿಂಗ್ ಮಾಡಿದ್ದೀನಿ. ಬಟ್ ತಮ್ಮದು ಜಾಸ್ತಿ ದಿನ ಕರೆದಿಲ್ಲ. ಪ್ರಾರಂಭ ಆಗಬೇಕಂದ್ರೆ ನಾನು ಬಂದು ಎಲ್ಲ ವಿಸಿಟ್ ಮಾಡಿ ಕಮಾನಗರ ಮತ್ತು ಅವರ ಎಲ್ಲ ಟ್ರೀಟ್ಮೆಂಟ್ ಬಂತು. ಇಲ್ಲಿ ಪ್ಲೇಸ್ಮೆಂಟ್ ಕೂಡ ಸಣ್ಣ ಮಾಡಿದ್ದೀವಿ. ನಮ್ಮ ಖುಷಿ ಅಂದರೆ ಬಹಳ ದಿವಸದಿಂದ ನಮ್ಮದು ಔರಾದ್ ಮತ್ತು ಕಮಾನಗರ ತಾಲೂಕಿನಲ್ಲಿ ಬೋರ್ಡ್ ಪ್ರಾಜೆಕ್ಟ್ ಬರಬೇಕು. ನಮ್ಮ ರೈತರಿಗೆ ಅಥವಾ ಜನರಿಗೆ ಇಲ್ಲಿ ಕೆಲಸ ಸಿಗಬೇಕು, ಒಳ್ಳೆ ಆಗಬೇಕು. ಬಹಳ ದಿನದ ಪ್ರಯತ್ನದಿಂದ 2008ರಿಂದ ನಾವು ಸತತವಾಗಿ ನಮ್ಮ ಔರಾದ್ ವಿಧಾನಸಭಾ ಮಹಾಜನತಾ ಕೃಪೆಯಿಂದ ಮಹಾಜನತಾ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಕರ್ನಾಟಕದಲ್ಲಿ ಗಡಿ ಬೀದರ್ ಜಿಲ್ಲೆ, ಬೀದರ್ನಲ್ಲಿ ಗಡಿ ಔರಾದ್ ತಾಲೂಕಾ, ಕಮನಗರ ತಾಲೂಕಾ, ಪಕ್ಕದಲ್ಲಿ ಮಹಾರಾಷ್ಟ್ರ, ಮುಂದೆ ತೆಲಂಗಾಣ. ಈ ಭಾಗ ಬಹಳ ಮೋಸ್ಟ್ ವೆರಿ ಬ್ಯಾಕ್ವರ್ಡ್ ತಾಲೂಕು ನೋಂದಿದೆ ನಂಜುಂಡಪ್ಪ ವರದಿಯಲ್ಲಿ. ನಮ್ಮೇನು ಸಂಕಲ್ಪ ಇತ್ತು ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಔರಾದ್ ವಿಧಾನಸಭಾ ಕ್ಷೇತ್ರ ನಂಬರ್ 1 ಆಗಬೇಕು, ಸರ್ವಾಂಗೀಣ ವಿಕಾಸ ಆಗಬೇಕು, ಎಲ್ಲ ಕೊರತೆ ಪೂರ್ತಿ ಆಗಬೇಕು. ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. 2000 ನಾವು ಸೆಕೆಂಡ್ ಚುನಾವ್ ಆದ್ಮೇಲೆ 13-14ನಲ್ಲಿ ಔರಾದ್ನಲ್ಲಿ ಹೆಲಿಕಾಪ್ಟರ್ ಕಾರ್ಖಾನೆ ಬರಬೇಕು ಅನ್ನೋ ಪ್ರಯತ್ನ ಮಾಡಿದ್ದೀವಿ. 13 ಮುಗಿದ್ಮೇಲೆ 14-16ನಲ್ಲಿ ಬಟ್ ಸೆಂಟ್ರಲ್ ಸರ್ಕಾರ ಇದ್ದಿಲ್ಲ. ನಾನು ಬಹಳ ಪ್ರಯತ್ನ ಮಾಡಿದ್ದೀವಿ, ಆದರೆ ಕೂಡ ಹೆಲಿಕಾಪ್ಟರ್ ಕಾರ್ಖಾನೆ ಇಲ್ಲಿ ಬಂದಿಲ್ಲ. ತುಮಕೂರು ಹೋಯ್ತು. ನಾವು ಬಹಳ ಪ್ರಯತ್ನ ಮಾಡಿದ್ದೀವಿ, ಲ್ಯಾಂಡ್ ಎಲ್ಲ ಮಾಡಿದ್ದೀವಿ, ಬಟ್ ನಾವು ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ. ಈ ಟೈಮ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ತುಮಕೂರಿನಲ್ಲಿ ಹೆಲಿಕಾಪ್ಟರ್ ಕಾರ್ಖಾನೆ ಹೋಯಿತು. ಆದ್ಮೇಲೆ ನಾನು ಏನ್ ಮಾಡಬೇಕು ಇಲ್ಲಿ ಬಾರ್ಡರ್ ತಾಲೂಕಾಗೆ, ಬ್ಯಾಕ್ವರ್ಡ್ ತಾಲೂಕಾಗೆ ದೊಡ್ಡ ಪ್ರಾಜೆಕ್ಟ್ ಬರಬೇಕು. ದೊಡ್ಡ ಪ್ರಾಜೆಕ್ಟ್ ಬಂದ್ರೆ ನಾವು ಔರಾದ್ ವಿಧಾನಸಭಾ ಕ್ಷೇತ್ರ ಕಮಾನಗರಲ್ಲಿ ಪೂರ್ಣ ಅಭಿವೃದ್ಧಿ ಆಗತ್ತೆ. ಈ ಸಂಕಲ್ಪ ಹಿಂದೆ ನಾವು 2000 ಆಫೀಸ್ 18ನಲ್ಲಿ
ಜನತಾ ಅವರು ಆಯ್ಕೆ ಮಾಡಿದ್ರು, ಆಶೀರ್ವಾದ ಮಾಡಿದ್ರು. ಥರ್ಡ್ ಟೈಮ್ ಆಯ್ಕೆ ಆದ್ಮೇಲೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂತು. ದೇಶದ ಹೆಮ್ಮೆ ಪ್ರಧಾನಮಂತ್ರಿ ಅವರು 16ರಲ್ಲಿ ಶಪಥ ಆದ್ಮೇಲೆ ನಮ್ಮ ದೇಶದ ಅಭಿವೃದ್ಧಿ, ಪ್ರಗತಿ, ವಿಕಾಸ ಜೋರು ನಡೀತಾ ಇದೆ. ಈ ಸಮಯದಲ್ಲಿ 19-20ನಲ್ಲಿ ನಾವು ಈ ಟೈಮ್ನಲ್ಲಿ ಕೇಂದ್ರ ಮಂತ್ರಿ PS ಗೋಯಲ್ ಇತ್ತು, ಪವರ್ ಮಿನಿಸ್ಟರ್. ಅವರು ಮಹಾರಾಷ್ಟ್ರದ ಮಹಾರಾಷ್ಟ್ರ ನಮ್ಮ ಪರಿಚಯ ಇತ್ತು. ನಾವು ಹತ್ರ ಹೋಗಿ, ಸರ್ ನಾವು 13-14ರಲ್ಲಿ ಮಾಡಬೇಕು ಇತ್ತು, ಬಟ್ ನಮ್ದು ಹೆಲಿಕಾಪ್ಟರ್ ಕಾರ್ಯಕ್ರಮ ಬಂದಿಲ್ಲ. ನಮ್ಮ ಏನು ತಾವು ಮಾಡಬಹುದು, ನಮ್ಮ ತಾಲೂಕಿಗೆ ಏನು ತಾವು ಕೊಡಬಹುದು. ಆಮೇಲೆ ಇಲ್ಲಿ ಇಂಡಸ್ಟ್ರಿ ಮಾಡಬೇಕು ಅಂದ್ರೆ ಇಂಡಸ್ಟ್ರಿ ಮಾಡಂದ್ರೆ KIDC ಬೇಕು. ಇಲ್ಲಿ ಈ ಟೈಮ್ನಲ್ಲಿ ಯಾರು ಮಾಡಿಲ್ಲ. KIDC ಜಾಗ ಇಲ್ಲ ಇಲ್ಲಿ. ಮುಂಚೆ ಜನ ಮಾಡಬೇಕಾಯ್ತು, ನಮ್ಮ ಮುಂಚೆ ಈ ಟೈಮ್ ಜಾಗ ಸಸ್ತೆ ಆಯ್ತು, ಪ್ರೈಸ್ ಕಡಿಮೆ ಇತ್ತು. ನಮ್ಮ ಮುಂಚೆ MLA ಅವರು ಮಾಡಬೇಕಿತ್ತು, ಬಟ್ ಯಾವ ಕಾರಣಕ್ಕೆ ಆಗಿಲ್ಲ KIDC. ಅದಕ್ಕಾಗಿ ನಾವು ಹೇಳಿದೀನಿ, KIDC ನಮ್ಮ ಕಡೆ ಇಲ್ಲ ನಮ್ಮ ಕಡೆ. ಬೇರೆ ಏನ್ ಮಾಡಬೇಕು, ನಮ್ಮ ಜನರಿಗೆ ಕೆಲಸ ಸಿಗಬೇಕು. ನಮ್ಮ ಔರಾದ್ ವಿಧಾನಸಭಾ ಕ್ಷೇತ್ರ ರಾಜ್ಯದ ನಂಬರ್ 1 ಆಗ್ಬೇಕು ಅಂತ ಏನ್ ಬೇಕು. ರಾತ್ರಿ ಹೋಗಿದ್ದೀನಿ, ಅವ್ರು ಹೇಳಿದ್ರು ನಮ್ದು ಮೀಡಿಯಾ, ನಮ್ದು ಫೋಟೋ ಬಿಟ್ಟು ಚಟ ಇಲ್ಲ, ಕೆಲಸ ಅಷ್ಟೇ ಮಾಡ್ತೀವಿ. ಹೋದ್ಮೇಲೆ ಅವರು ಸಜೆಸ್ಟ್ ಮಾಡಿದ್ರು, ತಮ್ಮ ಯಾವ ತರ ಜಮೀನಿದೆ, ಎಲ್ಲಿ ಪ್ರಾಜೆಕ್ಟ್ ಆಗ್ಬೇಕು, ನಾವು KIDC ಇಲ್ಲ ಹೇಳ್ತೀರಿ, ಬೇರೆ ಏನ್ ಮಾಡಬೇಕು. ನಮ್ದು ಈ ಬಗ್ಗೆ ಎಷ್ಟು ಐಡಿಯಾ ಐತಿಲ್ಲ. ನಾನು ಟೆಕ್ನಿಕಲ್ ಮನುಷ್ಯ ಇಲ್ಲ, ನಾನು ಸೇವಕ ಮನುಷ್ಯ. ಅವರೇ ನಮ್ದು ಸಜೆಸ್ಟ್ ಮಾಡಿದ್ರು. ಅವರದ್ದು ತಮ್ಮ ಭಾಗ ಡ್ರೈ ಲ್ಯಾಂಡ್ ಇದೆ, ರೈತರಿಗೆ ಅನುಕೂಲ ಆಗುತ್ತೆ. ಈ ಪವರ್ ಪ್ಲಾಂಟ್ ತಾವು ಹಾಕಿದ್ರೆ ಪಕ್ಕದಲ್ಲಿ ಸೋಲಾರ್ ಬರುತ್ತೆ. ಸೋಲಾರ್ ಬಂದ್ರೆ ರೈತರಿಗೆ ಒಳ್ಳೆ ಆಗುತ್ತೆ. ಈಗ ಗೊತ್ತಾ, ಔರಾದಾಗ್ಲಿ, ಬೀದರ್ ಆಗ್ಲಿ, ಉದ್ಗಿರ್ ಆಗ್ಲಿ, ದೇಗ್ಲೂರಾಗ್ಲಿ ಎಲ್ಲಿ ಮಳೆ ಸರಿ ಬರಲ್ಲ, ಜನರಿಗೆ ಜಾಸ್ತಿ ಕ್ರ್ಯಾ ಬರ್ತಾ ಇಲ್ಲ. ಜಾಸ್ತಿ ಬಂದ್ರೆ ಅವ್ರು ಹೇಳಿದ್ರು ಜ್ಯಾದಾ ಗಿರಾ ತೋ ಭೈ ಜಾತಾ ಹೈ, ಕಮ್ ಗಿರಾ ತೋ ಸುಖ ಜಾತಾ ಹೈ. ರೈತರಿಗೆ ಒಳ್ಳೆ ರೇಟ್ ಸಿಗತ್ತೆ. ನಾವು ಫುಲ್ ಸಪೋರ್ಟ್ ಮಾಡ್ತೀವಿ. ತಾವು ಪವರ್ ಗ್ರೇಡ್ಗೆ ಅಪೇಕ್ಷೆ ಹಾಕ್ರಿ. ಈ ಚರ್ಚೆ ಮಾಡಿ 2020 21-22 ಪ್ರಯತ್ನ ಮಾಡಿ ನಮ್ಮ ಪ್ರಧಾನಮಂತ್ರಿಗೆ PS ಗೋಯಲ್ಗೆ ಧನ್ಯವಾದ ಸಲ್ಲಿಸ್ತೀನಿ. ಅವ್ರಿಗೆ 2-3 ಟೈಮ್ ಹೋದ್ಮೇಲೆ ತುರಂತ ಅವರು ಪವರ್ ಸ್ಟೇಷನ್ ಮಾಡ್ರಿ. ಈ ಪವರ್ ಸ್ಟೇಷನ್ ಇಂದ ಬಹಳ ಅನುಕೂಲ ಆಗತ್ತೆ. ಹಾಗಾಗಿ ಈ ಗೊತ್ತಾ, ಈ ಪವರ್ ಸ್ಟೇಷನ್ ಪವರ್ ಗ್ರೇಡ್ ಮಂಜೂರಾಗಿ ಕೆಲಸ ಕೂಡ ಪ್ರಾರಂಭ ಆಗಿದೆ. ಈ ಕೇಂದ್ರ ಸರ್ಕಾರಕ್ಕೆ, ಕ್ಯಾಬಿನೆಟ್ಗೆ, ಜನಪ್ರಿಯ ಪ್ರಧಾನಮಂತ್ರಿಗೆ, ಆಮೇಲೆ ಹಿಂದಿಂದು PS ಗೋಯಲ್ಗೆ ಇವತ್ತು ಕಟ್ಟರ್ ಇದೆ. ಕಟ್ಟರ್ ಸಾಹೇಬರು ಕೂಡ ನಾವು ಪಾರ್ಲಿಮೆಂಟ್ ನಲ್ಲಿ ಭೇಟಿಯಾಗಿದ್ದೀನಿ. ಅವರು ಹರಿಯಾಣ ಮುಖ್ಯಮಂತ್ರಿ ಇತ್ತು, ಹರಿಯಾಣ ಕರೆಕ್ಟ್ನಾ? ಅವರು ಕಟ್ಟರ್ಜಿ ಕೂಡ ಇವತ್ತು ಪ್ರೆಸಿಡೆಂಟ್ ಮಂತ್ರಿ ಇದೆ. ಮುಂದೆ ಸೋಲಾರ್ ಪಾಸಲಾಗಿ ಅವರಿಗೆ ಭೇಟಿ ಮಾಡಿದ್ದೀನಿ. ಅವ್ರು ಕೂಡ 100% ಗೋ ಹೆಡ್, ತಾವು ಮಾಡ್ರಿ. ಹಾಗಾಗಿ ನಮ್ದು ಇವತ್ತು ಬಹಳ ಖುಷಿ ಇದೆ. ನಮಗೆ ಸಂಕಲ್ಪ ಇತ್ತು, ಇಲ್ಲಿ ಧೋಳ್ ಪ್ರಾಜೆಕ್ಟ್ ಬರಬೇಕು. ಧೋಳ್ ಪ್ರಾಜೆಕ್ಟ್ ಆದ್ರೆ ನಮ್ಮ ಇಲ್ಲಿ ಜನರಿಗೆ ಪೂರ್ಣ ವಿಕಾಸ, ಸಂಪೂರ್ಣ ಅಭಿವೃದ್ಧಿ ಆಗುತ್ತೆ. ಇವತ್ತು ನಮ್ಮ ಮಹಾಜನತಾ ಕೃಪೆಯಿಂದ ನಾನು ಸಕ್ಸೆಸ್ ಆಗಿದ್ದೀನಿ. ನಮ್ಮ ಅಚೀವ್ಮೆಂಟ್ ಪೂರ್ಣ ಆಗಿದೆ. ನಮ್ಮ ಕೇಂದ್ರ ಸರ್ಕಾರ ಅವರು ಬಹಳ ದೊಡ್ಡ ನಮ್ಮ ಆಶೀರ್ವಾದ ಮಾಡ್ಯಾರ. ಅದಕ್ಕಾಗಿ ಇವತ್ತು ನಾನು
ಭಾಳ. ಆಮೇಲೆ ರಾಮಶೆಟ್ಟಿ ಹೇಳಿದ್ರು, ಎಲ್ಲಿ ಇಂಡಸ್ಟ್ರಿ ಬಂದಂದ್ರೆ ಬೇರೆ ಬೇರೆ ದುಡ್ಡೊಂದಿಗೆ ಬೇಕು, ನೀರಿನ ವ್ಯವಸ್ಥೆ ಬೇಕು, ನೆಸ್ಲ ಎಲ್ಲ ಮುಂಚೆ ಇದ್ದಿಲ್ಲ. ತಾವು ಸಾಕ್ಷಿ ಇದ್ರಿ, ತಾವೆಲ್ಲ ಬೀದರ್ ಜನ ಅರ್ಧದೇ ಇದ್ರಿ, ಎಲ್ಲ ಸಾಕ್ಷಿ ಇದ್ರಿ. 2008 ಮುಂಚೆ ಇಲ್ಲಿ ನ್ಯಾಷನಲ್ ಹೈವೇ ಇದ್ದಿಲ್ಲ, ಟುಡೊಂದಿಗೆ ಬಿ ಇದ್ದಿಲ್ಲ, ಒನ್ ಡೇನ್ ಕೂಡ ಇದ್ದಿಲ್ಲ. ಭಾಳ ದಯನೀಯ ಅವಸ್ಥೆ ಆಯಿತು. ಬಟ್ ಎಲ್ಲ ಮಾಜಿಂದ ಕೃಪೆಯಿಂದ 110 ಕಮಾನಗರ್, 110 ನವರಾದ್, 110 ಡೋಂಗರ್ಗಾ, 110 ಬೇರೆ ಬೇರೆ ಸನ್ಪುರ್, ಈ ಥರ ಅನೇಕ ಅಭಿವೃದ್ಧಿ ಕೆಲಸ ತಮ್ಮ ಕೃಪೆಯಿಂದ ಪೂರ್ಣ ಆಗಿದೆ. ಆಮೇಲೆ 2 ಹವೆ ನ್ಯಾಷನಲ್ ಹೈವೇ ಕೂಡ ಆಗಿದೆ, ಕೆರೆ ತುಂಬೋ ಪ್ರೋಗ್ರಾಮ್ ಕೂಡ ಮಂಜೂರಾಗಿದೆ, ಟೆಂಡರ್ ಆಗಿದೆ. ಈ ಥರ ಎಲ್ಲ ಕೆಲಸ ಆದರೆ ಅಂಥ ಕಂಪನಿ ಬರುತ್ತೆ, ಇಲ್ಲಾಂದರೆ ಕಂಪನಿ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ 16 ವರ್ಷದಲ್ಲಿ ಮೂಲಭೂತ ಸೌಕರ್ಯ ಪೂರ್ಣ ಮಾಡಿದ್ದೀನಿ. ಈ ಫಲವಾಗಿ ಈಗೂತ ಪವರ್ ಗ್ರೇಡ್ ನಮ್ಮ ಮುಂದೆ ಹೇಳಿದ್ದೀನಿ, ಚಿಮ್ಮೆಗಾಂವ್ ಪಂಚಾಯತು, ಕಮಾನಗರ್ ತಾಲೂಕಾ, ಬೀದರ್ ಜಿಲ್ಲೆಯಲ್ಲಿ ಹೆಮ್ಮೆ ಹೇಳ್ತಾ ಇದ್ದೀನಿ. ಪವರ್ ಗ್ರೇಡ್ ನಮ್ಮ ಕಡೆ ಆಗ್ತಾ ಇದೆ, ನಾನು ಮಂಜೂರು ಮಾಡಿದ್ದೀನಿ. ಮೇಲೆ ನಮ್ಮೆಲ್ಲ ಮಾಜನತೆ ಕೃಪೆಯಿಂದ ಈ ಬಹಳ ದೊಡ್ಡ ಕೆಲಸ ಆಗಿದೆ. ಈ ಕೆಲಸ ಸರಿಯಾಗಿ ಆಗಬೇಕು, ಕೆಲಸ ಕ್ವಾಲಿಟಿ ಆಗಬೇಕು. ಕೆಲಸ ಟೈಮ್ನಲ್ಲಿ ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು. ಬೇರೆ ಬೇರೆ 2-3 ರೈತರು ನಮ್ಮ ಕಂಪ್ಲೇಂಟ್ ಮಾಡ್ಯಾರ. ನಾನು DC ಕೂಡ ಮಾತಾಡಿದ್ದೀನಿ. ಈ ಹನಾದಿ ಅವರು ಏನು ಅಧಿಕಾರಿ ಜೊತೆ ಚರ್ಚೆ ಮಾಡಿ ಹನಾದಿ ನಮ್ಮ ರೈತರಿಗೆ ಬಿಡಬೇಕು. ಆಮೇಲೆ ಸರ್ಕಾರಿ ಜಾಗ ಯಾವ ಥರ ತಾವು ಮಾಡಿದಿರಿ ಈ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಮುಂದೆ ಯಾವ ಬಿ ಕಾರಣಕ್ಕೆ ನಮ್ಮ ರೈತರಿಗೆ ಅನ್ಯಾಯ ಆಗಬಾರ್ದು. ಅದಕ್ಕಾಗಿ ಇವತ್ತು ನಾನು ತಹಸೀಲ್ದಾರ್ ಕರ್ಸೀನಿ, DD ಎಲ್ಲರೂ ಕೂಡ ಬಂದಾರ ಅವ್ರ ಕಡೆಯಿಂದ. ಆಮೇಲೆ ರಿಜಿಸ್ಟ್ರಾರ್ ಕೂಡ ಬಂದಾರ. ಯಾಕಂದ್ರೆ ನಮ್ಮ ರೈತರಿಗೆ ಥೋड़ा ಮೋಸ ಆಗ್ತಾ ಇದೆ ನಮ್ಮ ಸುದ್ದಿ ಬಂದಿದೆ. ಅದಕ್ಕಾಗಿ ಈ ಪೂರ್ತಿ ಹೇಳ್ಬಿಡ್ತೀನಿ. ಈ ಪವರ್ ಗ್ರೇಡು ಲ್ಯಾಂಡ್ 163 ಎಕರ್ನಲ್ಲಿ ನಡೀತಾ ಇದೆ. ಲ್ಯಾಂಡ್ ರಿಜಿಸ್ಟರ್ 135 ಎಕರ್ ಆಗಿದೆ. ಆಮೇಲೆ ಈ ನಮ್ಮ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಾಜೆಕ್ಟ್ ನಮ್ಮ ತಾಲೂಕಿನಲ್ಲಿ ನಾವು ಮಂಜೂರು ಮಾಡಿದ್ದೀನಿ. ನಮ್ಮ ಹೆಮ್ಮೆ ವಿಷಯ ಇದೆ. ಈ ಪವರ್ ಗ್ರೇಡ್ ಸಬ್ಸ್ಟೇಷನ್ 25 ಮೆಗಾವಾಟ್ ಆಗ್ತಾ ಇದೆ. 25 ಮೆಗಾವಾಟ್ ಆಗ್ತಾ ಇದೆ. ಆಮೇಲೆ ಈ ಆದ್ಮೇಲೆ ಸೋಲಾರ್ ಸಬ್ಸ್ಟೇಷನ್ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ 225 ಮೆಗಾವ್ಯಾಟ್ 10 ಲೈನ್ ಇಂದ ವಿದ್ಯುತ್ ಬರುತ್ತದೆ. 2 ಟ್ರಾನ್ಸ್ಫಾರ್ಮರ್ ನಲ್ಲಿ ವಿದ್ಯುತ್ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಈ ಸಬ್ಸ್ಟೇಷನ್ ಇಂದ 2 ಲೈನ್ ನಲ್ಲಿ 765 kV ವಿದ್ಯುತ್ ಇದರಿಂದ ಜನರೇಟ್ ಆಗಿ ಮಹೇಶ್ವರ್ ತೆಲಂಗಾಣ ಕೂಡ ಹೋಗ್ತಾ ಇದೆ. ಈ ಸ್ಟೇಷನ್ ನಲ್ಲಿ 4 ಆಮೇಲೆ ಈ ಟವರ್ ನಲ್ಲಿ ಹೇಳ್ತಾ ಇದ್ದೀವಿ 765 kV 42 ಟವರ್ ಬೋಲ್ ಇದೆ. 400 kV 33 ಟವರ್ 220 kV 72 ಟವರ್ 220 kV 72 ಇದೆ. 400 kV 33 ಇದೆ. 765 kV 42 ಇದೆ. ಅಂದರೆ ನಮ್ಮ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಚಿಮ್ಮೆಗಾಂವ್ ಮಾಳೆಗಾಂವ್ ಪಂಚಾಯತ್ನಲ್ಲಿ ನಾನು ಮಾಡೋಕ್ಕೆ ಸಕ್ಸಸ್ ಆಗಿದ್ದೀನಿ. ಅದಕ್ಕಾಗಿ ನಮ್ಮ ಇವತ್ತ ಬಹಳ ಆನಂದ ಆಗ್ತಾ ಇದೆ. ಆಮೇಲೆ ನಾವು ಹೇಳಿದ ಪ್ರಕಾರ ಕೆಲವು ರೈತರಿಗೆ ತೊಂದರೆ ಆಗಿದೆ. ಈ ತೊಂದರೆ ಕೂಡ ನಾವು ಮೇಲಧಿಕಾರಿಗೆ ಮಾತಾಡಿ ಪೂರ್ತಿ ಮಾಡ್ತೀವಿ. ಆಮೇಲೆ ಇವತ್ತು ನಾನು ಅಧಿಕಾರಿಗೆ ಹೇಳಿದ್ದೀನಿ, ಬ್ಲಾಸ್ಟಿಂಗ್ ಜಾಸ್ತಿ ತಾವು ಮಾಡ್ತಾ ಇದ್ರಿ, ಅತಿ ಜರೂರು ಇದ್ರೆ ಬ್ಲಾಸ್ಟಿಂಗ್ ಮಾಡಬೇಕು, ಇಲ್ಲಾಂದ್ರೆ ರೈತರಿಗೆ ತೊಂದರೆ ಆಗಬಾರ್ದು. ಪಕ್ಕದಲ್ಲಿ
ಇಲ್ಲಿ ತಾವು ನೋಡಿದಿರಿ, ಇಲ್ಲಿ ನಮ್ಮ ರೈತರು ಬೇರೆ ಬೇರೆ ಕ್ರಾಪ್ ಹಾಕ್ಯಾರ ನೋಡಿದ್ದೀನಿ. ಅವ್ರ ಬೋರ್ವೆಲ್ ಹಾಪ್ ಆಗ್ತಾ ಇದೆ, ವಾಟರ್ ಸಪ್ಲೈ ಬೋರ್ವೆಲ್ ಹಾಪ್ ಆಗ್ತಾ ಇದೆ. ಅದಕ್ಕಾಗಿ ಮೇಲಾಧಿಕಾರಿಗೆ ಫೋನ್ ಮುಖಾಂತರ ಡೈರೆಕ್ಷನ್ ಕೊಟ್ಟಿದ್ದೀನಿ, ತಾವು ಡ್ರಿಲ್ ಮಾಡ್ರಿ, ಡೈರೆಕ್ಟ್ ತಾವು ಬ್ಲಾಸ್ಟಿಂಗ್ ಮಾಡಿದ್ರೆ ಬೋರ್ವೆಲ್ ಹೋಗ್ತಾ ಇದೆ. ಬಾಜುನಲ್ಲಿ ಚಿಮೆಗಾವ್ ಇದೆ, ಮಳೆಗಾವ್ ಇದೆ, ತಾಂಡಾ ಇದೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಅವ್ರಿಗೆ ಕೂಡ ನಾನು ಕೆಲಸ ಕ್ವಾಲಿಟಿ ಆಗಬೇಕು. ಆಮೇಲೆ ನಾನು ವಿಸಿಟ್ ಮಾಡಿದ್ದೀನಿ, ಫೌಂಡೇಶನ್ ಹೇಳಿದೀನ 42, 33, 72 ಕ್ಯೂರಿಂಗ್ ಸರಿ ಆಗ್ತಾ ಇಲ್ಲ, ಕ್ಯೂರಿಂಗ್ ಭಾಳ ತೊಂದರೆ ಇದೆ. ಅವ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನಾನು ಹೇಳಿದ್ದೀನಿ, ಕ್ಯೂರಿಂಗ್ ಸರಿಯಾಗಿ ಮಾಡಬೇಕು. ಕ್ಯೂರಿಂಗ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಈ ಪೂರ್ತಿ ಈ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಬಹಳ ಬಿಸಿಲೈತೆ, ಇಲ್ಲಿ 39-40 ಡಿಗ್ರಿ ಇರುತ್ತೆ. ಅದಕ್ಕಾಗಿ ಕ್ಯೂರಿಂಗ್ ಆಗಬೇಕು. ಆಮೇಲೆ ಸಿಮೆಂಟ್ ಸರಿಯಾಗಿ ಬಳಕೆ ಮಾಡಬೇಕು. ಬಹಳ ದೊಡ್ಡ ಪ್ರಾಜೆಕ್ಟ್ ಇದೆ. ಈ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಅವ್ರ ಈಸ್ ಕಂಪನಿ ಕೆಲಸ ಮಾಡಿರೋ ಕಂಪನಿ ಅವ್ರಿಗೆ ಕೂಡ ನಾನು ಹೇಳ್ತೀನಿ, ಮ್ಯಾನೇಜರ್ಗೆ ಮಾತಾಡಿದ್ದೀನಿ. ಲೋಕಲ್ ಯಾರು ನಮ್ಮ ಭೂಮಿ ಹೋಗಿದೆ, ಯಾವ ರೈತರು ತಮ್ಮದು ಜಾಗ ಕೊಟ್ಟಾರ ಅವರಿಗೆ ಪ್ರಯಾರಿಟಿ, ಅವರಿಗೆ ಕೆಲಸ ವಾಚ್ಮೆನ್ ಆಗಲಿ, ಸೆಕ್ಯೂರಿಟಿ ಆಗಲಿ, ಪ್ಯೂನ್ ಆಗಲಿ, ಏನ್ ಟೆಕ್ನಿಕಲ್ ಇಲ್ಲಾಂದ್ರೆ ಹೊರಗಿಂದ ಮಾಡ್ಬೋದು, ಟೆಕ್ನಿಕ್ ಇಲ್ಲಾಂದ್ರೆ. ಬಟ್ ಬಾಕಿ ಎಲ್ಲ ನಮ್ದು ಕೊಡಬೇಕು, ನಮ್ಮ ಜನರಿಗೆ, ನಮ್ಮ ರೈತರಿಗೆ ಹಾಕಬೇಕು. ಹಾಗಾಗಿ ಈ ಪವರ್ ಪ್ಲಾಂಟ್ಗೆ ಅಥಾರಿಟಿಗೆ ಮಾತಾಡಿದ್ದೀನಿ. ಆಮೇಲೆ ಕೆಲಸ ಕೂಡ ಟ್ರ್ಯಾಕ್ಟರ್ ಆಗಲಿ, ಡಂಪರ್ ಆಗಲಿ, ಪೊಕ್ಲನ್ ಆಗಲಿ ನಮ್ಮ ಔರಾದ್ಗೆ ಪ್ರಯಾರಿಟಿ ಕೊಡಬೇಕು. ನಾವು ಬೆಂಗಳೂರಿನಿಂದ ಬಿದರಿಯಿಂದ ತಂದ್ರೆ ನಾನು ಯಾವ ಕಾರಣಕ್ಕೆ ಬಿಡಲ್ಲ. ಯಾಕಂದ್ರೆ ನಮ್ಮ ಪವರ್ ಪ್ಲಾಂಟು, ನಮ್ಮ ತಾಲೂಕ, ನಮ್ಮ ಹಕ್ಕು, ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು. ನಮ್ಮ ಉದ್ದೇಶ ಏನು, ನಮ್ಮ ಜನರಿಗೆ ಕೈಗೆ ಕೆಲಸ ಸಿಗಬೇಕು. 2 ವರ್ಷ ಕೆಲಸ ನಡೀತಾ ಇದೆ. 2 ವರ್ಷದಲ್ಲಿ ಮಿನಿಮಮ್ 2,000 ಜನ ಕೆಲಸ ಮಾಡ್ತಿದ್ರೆ ಇಲ್ಲಿ ಬೇರೆ ಬೇರೆ ಇಲ್ಲಿ ಪೂರ್ತಿ ಜನ ನಂಬಬೇಕು. ಟ್ರಾಕ್ಟರ್ ನಂಬಬೇಕು, ನಮ್ಮ JCB ನಂಬಬೇಕು, ಪೊಕ್ಲೆ ನಂಬಬೇಕು. ಅಂದ್ರೆ ನಮ್ಮ ಔರಾದ್ ಕಮಾನ್ ಅವರು. ಪ್ರಭುತ್ವಾನ್ ಇಲ್ಲ, ಪ್ರಭುತ್ವಾನ್ ಏನ್ ಬಿ ಇಲ್ಲ ಇಲ್ಲಿ. ಪ್ರಭುತ್ವಾನ್ ಗುತ್ತೇದಾರಿ ಇಲ್ಲ, ಪ್ರಭುತ್ವ ಯಾರು ಫೋನ್ ಮಾಡಿಲ್ಲ, ಪ್ರಭುತ್ವಾನ್ ಏನು ಇಲ್ಲಿ ಕಾಂಟ್ರಿ ಏನಿಲ್ಲ. ನಮ್ಮ ಔರಾದ ಜನರಿಗೆ, ಔರಾದ್ ಮತ್ತು ಕಮನಾರ್ ಜನರಿಗೆ ಕೆಲಸ ಸಿಗ್ಬೇಕು. ಅವ್ರಿಗೆ ಯಾಕಂತ ನನ್ನ ಸುದ್ದಿ ಬಂದಿದೆ, ನಾನು 1 ಟೈಮ್ ಹೋಗಿ ಬಂದಿನಿ, ಅರ್ಜೆಂಟ್ ಆಗಿ ಬಂದಿದ್ರೆ ನಿನ್ನೆ 10 ಜನ ಫೋನ್ ಮಾಡ್ಯಾರ, ಸರ್ ಬೆಂಗಳೂರಿನ ಜನ ತರ್ತಾ ಇದ್ದಾರ, ಬೀದರಿಂದ ತರಿಸ್ತಾ ಇದ್ದಾರ. ಬೀದರಿಂದ ನಮ್ಮೇನ್ ಪರವಾಗಿಲ್ಲ, ನಮ್ ಟೆಕ್ನಿಕ್ ಇಲ್ಲ ಅಂದ್ರೆ ಬೀದರ್ ತರಿಸಿ. ಸರಿ ಆಗ್ತಾ ಕೆಲಸ, ಬಟ್ ಕ್ಯೂರಿಂಗ್ ಥೋಡ ಆಗ್ತಾ ಇಲ್ಲ. ಫೌಂಡೇಶನ್ಗೆ ಫೌಂಡೇಶನ್ಗೆ ಕ್ಯೂರಿಂಗ್ ಆಗ್ತಾ ಇಲ್ಲ. ಕ್ಯೂರಿಂಗ್ ಕ್ಯೂರಿಂಗ್ ಈಗ ಏನಾಗ್ತಿದೆ ಅಂತ ಹೇಳಿ ಕ್ಯೂರಿಂಗ್ ಕಾಂಪೌಂಡ್ ಅಂತ ಒಂದು ತಗೊಂಡಿದೀವಿ ಸರ್, ಕೆಮಿಕಲ್. ಅದ್ರಲ್ಲಿ ನೀರು ಕಮ್ಮಿ ಇದೆ ಅಲ್ಲ ಈಗ, ನೀರು ಅದಕ್ಕೆ ಕ್ಯೂರಿಂಗ್ ಕಾಂಪೌಂಡ್ ಅಪ್ಲೈ ಮಾಡ್ತಾ ಇದೀವಿ ಸರ್ ಈಗ. ಠೀಕ್ ಅದ, ಯಾಕಂದ್ರೆ ತಾವು 2 ವರ್ಷ ಹೋಗಿದ್ರಿ, ಬಟ್ ಇನ್ನು ನಾನು ಇಲ್ಲಿ ಕ್ವಾಲಿಟಿ ಆಗೋ ಕೆಲಸ, ಬೇರೆ ಏನು ತೊಂದರೆ ಇಲ್ಲ. ಆಮೇಲೆ ತಾವೆಲ್ಲಿ ಬ್ಲಾಸ್ಟಿಂಗ್ ಮಾಡ್ತಾ ಇದ್ರಿ, ಅಕ್ಕಪಕ್ಕ ವಾಟರ್ ಸಪ್ಲೈ ಬೋರ್ವೆಲ್ ಹೋಗ್ತಾ ಇದೆ, ಜನರು ನಮ್ ಕಂಪ್ಲೇಂಟ್ ಮಾಡ್ಯಾರ. ಥೋಡ ನೋಡ್ರಿ, ನೆಸೆಸರಿ ಇದ್ರೆ ಮಾಡ್ರಿ ಅಥವಾ ಡ್ರಿಲ್ ಮಾಡ್ರಿ. ಯಾಕಂದ್ರೆ ಆಜು ಬಾಜು ವಾಟರ್ ಸಪ್ಲೈ ಗಂಗಾ ಕಲ್ಯಾಣ್ ಬೋರ್ವೆಲು ಹೋಗಿದೆ, ಬಾಜುನಲ್ಲಿ ಅವರು ಹೇಳಿದ್ರು ನಮ್ದು ಇದೆ. ಅದಕ್ಕಾಗಿ ಈ ಥರ ತಾವು ನೋಡ್ಬೇಕು. ಅದು ನಾವು ನೆಸೆಸಿಟಿ ಇದ್ದಲ್ಲಿ ಮಾತ್ರ ಮಾಡ್ತೀವಿ ಸರ್. ಯಾಕಂದ್ರೆ ಆಮೇಲೆ ಇಲ್ಲಿ ಚಿಮ್ಮೆಗಾವ್, ಮಳೆಗಾವ್, ಥೋಡ ತಾಂಡಾಗೆ ತೊಂದರೆ ಆಗ್ತಾ ಇದೆ. ಬಹಳ ರಾತ್ರಿ ಬಹಳ ಬೋರ್ ಬ್ಲಾಸ್ಟಿಂಗ್ ಆಗ್ತಾ ಇದೆ. ಥೋಡ ಗಮನ ಮಾಡಿ. ಆಮೇಲೆ ಒಂದು ಟೈಮ್ 3rd ಟೈಮ್ ಬಂದ್ರೆ ತಮ್ದು ನಾವು ಮಾತುಕತೆ ಮಾಡಿದೀವಿ. ಎಲ್ಲಿ ನಮ್ಮ ಮೇನು ಇದ್ದರೆ ಈ ನಮ್ಮ ಕನ್ಸೇನಿತ್ತು, ನಮ್ಮ ಔರಾದ್ಗೆ, ನಮ್ಮ ಕಮನಾರ್ ತಾಲೂಕಿಗೆ ಈ ಪವರ್ ಪ್ಲೇಟ್ ಕಡೆ ನಾನು ಮಂಜೂರು ಮಾಡಿದ್ಮೇಲೆ ಎಲ್ಲಿ ನಮ್ಮ ಜನರಿಗೆ ಕೆಲಸ ಸಿಗಬೇಕು ನಮ್ಮ ಒತ್ತಾಯ ಇದೆ. ಬೇರೆ ತಮ್ಮದು ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇರುತ್ತೆ, ಹಮೇಶಾ ಸಪೋರ್ಟ್ ಮಾಡ್ತೀವಿ. ನಮ್ಮ ಸಿರಿಪ ತಾವು ಬೀದರಿಂದ, ಕಲಬುರಗಿಯಿಂದ, ಬೆಂಗಳೂರಿನ ಜನ ತರ್ತಾ ಇದ್ರಿ. ಟೆಕ್ನಿಕಲ್ ಅಂದರೆ ತರ್ರಿ, ಬಟ್ ಲೋಕಲು ಎಲ್ಲಿ ವಾಚ್ಮೇನು, ಬೇರೆ ಬೇರೆ ಪ್ಯೂನ್ ಕೆಲಸ, ಆಮೇಲೆ ಏನೇನವ ಎಲ್ಲ ಆಮೇಲೆ ನಮ್ದು ಜನ ಮಾಡಬೇಕು ಸರ್. ಈಗ
ಈಗ ನಾವು ಅಲ್ಲಿ ಲೋಕಲ್ ಅಲ್ಲಿ ತಗೊಂಡಿರೋದು ನಮ್ಮ ಆಫೀಸಿಗೆ 3 ಜನ, ಮತ್ತೆ ಅಲ್ಲಿ 3 ಜನ, ನಮ್ಮ ಗೆಸ್ಟ್ ಹೌಸ್ಗೆ 3 ಜನ, ಎಲ್ಲ ಅವರಾದ ಇವರು ಚಿಮೇಗಾಂವ್ ಹುಡುಗರೇ ತಗೊಂಡಿದೀವಿ ಸರ್. ಫಸ್ಟ್ ಪ್ರಯಾರಿಟಿ ಚಿಮೇಗಾಂವ್, ಇಲ್ಲಾಂದ್ರೆ ಔರಾದ್, ಕಮಾನಗರು, ಆಮೇಲೆ ಬೀದರು ಫಸ್ಟ್. ಆಮೇಲೆ ಕೆಲಸ ಕೂಡ ತಮ್ಮ ಹೇಳಿದ್ದೀನಿ, JCP, ಪೋಕ್ಲೇನ್, ಡಂಪರ್ ಎಲ್ಲ 2 ವರ್ಷದಲ್ಲಿ ತಮ್ಮ ಇನ್ನೇನು ಸಾಧನೆ ಬೇಕು, ಸಾಧನೆ ಆನಂದ ಬೇಕು, ಎಲ್ಲ ನಮ್ಮದೇ ಆಗಬೇಕು ನಮ್ದು ಹೇಳಿದ್ದೀನಿ. ಇವತ್ತು ಭೀ ಹೇಳ್ತಾ ಇದ್ದೀನಿ, ನಾನು ಈ ಕೆಲಸಕ್ಕೆ ಅಟಲ್ ಇದ್ದೀನಿ. ಯಾವ ಕಾರಣಕ್ಕೆ ಮಾತು ಕೇಳಲ್ಲ. ಈ ನಮ್ಮ ತಾಲೂಕಿನಲ್ಲಿ ನಮ್ಮ ಜನರ ರೈತರ ಹೊಲ ಹೋಗಿದೆ, ಅದಕ್ಕಾಗಿ ಅವರಿಗೆ ನ್ಯಾಯ ಸಿಗಬೇಕು, ಅವರಿಗೆ ಕೆಲಸ ಸಿಗಬೇಕು, ನಮ್ಮದು ಒತ್ತಾಯ, ಬೇರೆ ಏನಿಲ್ಲ. ಯಾಕಂದರೆ ನಾವು ಮಾಡಿದ್ದೀನಿ, ಬಟ್ ಅವ್ರು ಬೇರೆ ಕಡೆ ಬರ್ತಾ ಇದೆ. ನಾಳೆಯಿಂದ ಬೇರೆ ಇದೆ ಅಂದರೆ ಅವ್ರು ನಮ್ಮದು ಬೇರೆ, ನಮ್ಮದು ಸರಿ ಕಮ್ಯುನಿಕೇಷನ್ ಮಾಡಿರಿ. ನಮ್ಮ ಡಂಪರ್, ಟ್ರ್ಯಾಕ್ಟರ್, ವಾಟರ್ ಟ್ಯಾಂಕರ್ ಏನು ಬೇಕು, ನಾವು ನಮ್ಮ ಸ್ವಂತ ಏನಿಲ್ಲ, ನಮ್ಮ ಸ್ವಂತ ಒಂದು ಕಾರ್ಖಾನೆ ಏನಿಲ್ಲ. ನಮ್ಮ ಔರಾದ್ ಮಹಾಜಂತ ಮತ್ತು ಕಮಲಗಢ ಮಹಾಜಂತ ಅವರಿಗೆ ಸಿಗಬೇಕು. ತಾವು ಪದೇ ಹೇಳ್ತಾ ಇದ್ದೀನಿ, ತಾವು ಬೇರೆ ತಗೊಂಡ್ರೆ ನಾನು ಕೆಲಸ ಮಾಡೋಕ್ಕೆ ಬಿಡಲ್ಲ, ಅಷ್ಟೇ, ಬೇರೆ ಏನಿಲ್ಲ. ಓಕೆ 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 ಹಾಂ, ಈ ಥರ ನಾವು ನಮಸ್ಕಾರ. ತಹಸೀಲ್ದಾರ್ ಹೇಳಿ ಬರಪ್ಪ, ಕಮಾನಗರ್ ತಹಸೀಲ್ದಾರ್ ತಾವು ಬರ್ರಿ ಇಲ್ಲಿ ತಿಂಗಳಿಗೆ ಬಸ್ ತಿಂಗಳ. ಪವರ್ ಗ್ರೇಡ್ ಬಗ್ಗೆ ಒಂದು ವಿಸಿಟ್ ಮಾಡಿದ್ದೀನಿ. ಇಲ್ಲಿ ಅನಾದಿ ಅವ, ಗೌರ್ಮೆಂಟ್ ಲ್ಯಾಂಡ್ ಅವ, ಅವರು ಕಬ್ಜಾ ಮಾಡ್ಯಾರ. ಯಾವ ಥರ ಸಾಲ್ವ್ ಮಾಡ್ತೀರಿ, ತಮ್ಮ ಜವಾಬ್ದಾರಿ ಇದೆ, ತಾವು ಮಾಡಬೇಕು. ಜನರಿಗೆ ರಸ್ತೆ ಬೇಕು. ಆಮೇಲೆ ಬೇರೆ 2-3 ರೈತರಿಗೆ ಕೂಡ ಅವರು ಸೌದಾ ಮಾಡ್ಯಾರ 4 ಎಕರೆ, ಬಟ್ ಕಡಿಮೆ ಆಗಿದೆ ಅಂತಾರೆ. ತಾವು ನಾವು DC ಮಾತಾಡಿ ಲೆವೆಲ್ನಲ್ಲಿ ಮಾಡಿ. ನಮ್ಮದು ಒಂದೇ ಇದೆ, ರೈತರಿಗೆ ಅನ್ನ ಆಗಬಾರ್ದು. ನಮ್ಮ ಪ್ರಯಾರಿಟಿ ರೈತರು, ಅವ್ರ ಜಾಗ ಕೊಟ್ಟಾರೆ ಒಂದು. ಆಮೇಲೆ ಬೇರೆ ಸೋಲಾರ್ ಪಾರ್ಕ್ ಬರ್ತಾ ಇದ್ದಾರೆ ಕಂಪನಿ, 12,000 ಎಕರೆ ಬೇಕು ಸದ್ಯ, ಆಮೇಲೆ 12,000 ಬೇಕು, ಹಿಂಗಿದೆ. ಮತ್ತು ಅವರೇ ರಾತೋರಾತ್ ಇಲ್ಲಿ 27 ಕೊಡ್ತಾರೆ, 29 ಕೊಡ್ತಾರೆ, 25 ಕೊಡ್ತಾರೆ. ನಮ್ಮೇನಿದೆ ಒಂದೇ ರೇಟ್ ಮಾಡಬೇಕು. ತಾವು ರಿಜಿಸ್ಟ್ರಾರು, ತಹಸೀಲ್ದಾರು, ಕಮಲಘಾಟ್ ತಹಸೀಲ್ದಾರ್, ಔರಾದ್ ತಹಸೀಲ್ದಾರ್, ನಾವು ಒಂದೇ ರೇಟ್ ಆಗಬೇಕು. ಬೇರೆ ಅವ್ರು ಆಮೇಲೆ ಡೈರೆಕ್ಟ್ ತಾವು ಇಂಟರ್ವ್ಯೂ ಆಗ್ರಿ, ನಮ್ಮದು ಕೂಡ ಜವಾಬ್ದಾರಿ ಇದೆ, ನಮಗೆ ಜವಾಬ್ದಾರಿ ಇದೆ. ಅವರು ಡೈರೆಕ್ಟ್ ರಾತ್ರೋತಾಗಿ ಏನು ಮಾಡ್ತಾರೆ, ಪ್ರೊಸೆಸ್ ಮಾಡ್ತಾರೆ, 1/2 ಎಕರೆ ದುಡ್ಡು ಕೊಡಲ್ಲ, ಆಮೇಲೆ ಬಂದ್ ಮಾಡ್ತಾರೆ. ಈ ಥರ ಆಗಬಾರ್ದು. ಅದಕ್ಕಾಗಿ ನಾನು ಡೋಂಗರ್ಗಾವ್ನ ಆಫೀಸ್ ಮಾಡ್ತಾ ಇದ್ದೀನಿ, ಹಂದಿಗಿರವ್ರ ಆಫೀಸ್ ಮಾಡ್ತಾ ಇದ್ದೀನಿ. ತಮ್ಮ ಈ ತಾಲೂಕಾ ಎಲ್ಲಿ ಎಡರ್ ಬಂದವ್ರಿಗೆ ಏನು ADL ಅವರು ತಮ್ಮ ADLR ಎಲ್ಲ ರೈತರಿಗೆ ಹೆಲ್ಪ್ ಮಾಡಬೇಕು. ರೈತರಿಗೆ ಮೋಸ ಆಗಬೇಕು, ಆಗಿಲ್ಲ ಅಂದ್ರೆ ನಾವು ಯಾವ ಮೋಸ ಆಗಬಾರ್ದು, ಯಾವ ಕಾರಣಕ್ಕೆ ಬಿಡೋದು.